ಬಾಗಲಕೋಟ ಜಿಲ್ಲೆಯ ಇಲಕಲ್ಲ ತಾಲೂಕಿನ ಕರಡಿ ಗ್ರಾಮ ಪಂಚಾಯತಿಯಲ್ಲಿ ಲೋಕಾಯುಕ್ತರ ದಾಳಿ. ಕರ್ನಾಟಕ ಲೋಕಾಯುಕ್ತ ಎಸ್ಪಿ ಬಾಗಲಕೋಟ ಟಿ ಮಲ್ಲೇಶರ್ ಅವರ ನೇತೃತ್ವದಲ್ಲಿ ಲೋಕಾಯುಕ್ತರ ದಾಳಿ ನಡೆಸಿದರು. ಹೌದು, ಕರಡಿ ಗ್ರಾಮ ಪಂಚಾಯಿತಿ ನೌಕರರಾದ ಚಂದ್ರಶೇಖರ ಬೂದಿಹಾಳ 4,500 ಲಂಚವನ್ನು ಸ್ವೀಕರಿಸುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ ಕಾಂಬಳೆ, ಕರ್ನಾಟಕ ಲೋಕಾಯುಕ್ತರು ಬಾಗಲಕೋಟ, ಬಸವರಾಜ ಮುಖರ್ತಿಹಾಳ, ಪೊಲೀಸ್ ಇನ್ಸ್ಪೆಕ್ಟರ್ ಕರ್ನಾಟಕ ಲೋಕಾಯುಕ್ತರು ಬಾಗಲಕೋಟ ಹಾಗೂ ಸಿಬ್ಬಂದಿ ವರ್ಗದವರಾದ ಬಸವರಾಜ ದೇಸಾಯಿ, ಶಂಕರ ಬಳಬಟ್ಟಿ, ಸಿದ್ದು ಮುರನಾಳ, ಮಂಜುನಾಥ ಜೊಕೆರ, ಹನುಮಂತ ಹಲಗತ್ತಿ, ನಾಗಪ್ಪ ಪೂಜಾರಿ, ಭೀಮನಗೌಡ ಪಟೇಲ, ಹನುಮಂತ ಮಾನರೆಡ್ಡಿ ಇದ್ದರು. ಗ್ರಾಮ ಕೊಪ್ಪಳ ಜಿಲ್ಲೆ ಸಾಡಲಗೇರಿ ಗ್ರಾಮದ ಸದ್ದಾಂ ತಂದೆ ಮೆಹಬೂಬ್ ದಾದಾ ಫನ್ ಅವರ ಪಿತ್ರಾರ್ಜಿತವಾಗಿದ್ದಂಥ ಒಂದು ಆಸ್ತಿಯನ್ನು ವಾಟ್ನಿ ಮುಖಾಂತರ ಮಾಡ್ಕೊಂಡಿದ್ದು, ಅದನ್ನು ಅವರು ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ಕರಡಿ ಗ್ರಾಮ ಪಂಚಾಯತಿಗೆ ಬಂದಿದ್ದಾರೆ. ಅವರು ಕರಡಿ ಗ್ರಾಮ ಪಂಚಾಯತಿಯಲ್ಲಿ ಜಾಗಕ್ಕೆ ಸಂಬಂಧಪಟ್ಟಂತೆ 12,000 ರೂಪಾಯಿ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತೇಳಿ, ಮತ್ತು ಅದು ಬಿಟ್ಟು 4,500 ರೂಪಾಯಿ ಲಂಚ ಕೊಡಬೇಕು ಅಂತೇಳಿ ಇಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಂದ್ರಶೇಖರ್ ಬೂದಿಯಾಳ್ ಅವರು ಅವ್ರನ್ನ ಲಂಚಕ್ಕೆ ಒತ್ತಾಯ ಮಾಡಿದರು. ಈ ಬಗ್ಗೆ ಬಾಗಲಕೋಟೆ ಲೋಕಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರಂತೆ ಈ ದಿವಸ ಅವರು ನದಾಫೋರಿಂದ 4,500 ರೂಪಾಯಿ ಲಂಚದ ಹಣ ಪಡಿಬೇಕಾದ್ರೆ ನಾವು ಅವ್ರನ್ನ ದಸ್ತಗಿರಿ ಮಾಡಿದ್ದೀವಿ. ಈಗ ಅದ್ರ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಿ.